ಆಯ್ತಾ? ಅದು ತಯಾರಿಸುವ ವಿಧಾನ, ಬೇಕಾದ ಸಾಮಗ್ರಿಗಳು, ಅದಕ್ಕೆ ಮೊದಲು ಬೇಕಾದ ಸಾಮಗ್ರಿಗಳು ಬರೀರಿ, ಆಮೇಲೆ ತಯಾರಿಸುವ ವಿಧಾನ ಬರೀಬೇಡಿ. ಗೊತ್ತಾಯ್ತಾ? ಏನೆಲ್ಲ ಉಪಕರಣಗಳಿರುತ್ತೆ ಮನೇಲಿ ನೋಡಿರ್ತೀನಿ ಅಲ್ವಾ? ಏನೆಲ್ಲ ಉಪಕರಣಗಳಿರುತ್ತೆ ಅಡುಗೆ ಮಾಡುವಾಗ. ಓಕೆ, ಅರ್ಥ ಆಯ್ತಾ? ಹಾಗಾಗಿ ಈ ಬಟ್ಟೆಗಳನ್ನ ಸ್ವಚ್ಛಗೊಳಿಸಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕೆಲವೊಂದಷ್ಟು ವಸ್ತುಗಳನ್ನು ಹೇಗೆ ನಾವು ಸ್ವಚ್ಛವನ್ನ ಮಾಡ್ತೀವಿ ಮತ್ತೆ ಅದನ್ನ ಹೇಗೆ ಸ್ವಚ್ಛ ಮಾಡ್ತೀವಿ, ಆ ಸ್ವಚ್ಛ ಮಾಡೋದಕ್ಕೆ ವಸ್ತುಗಳು ಯಾವ್ಯಾವುದು ಹೇಳಿ ನೋಡೋಣ. ಒಂದಷ್ಟು ಬ್ರಷ್, ಆಮೇಲೆ ಸರ್ಫು, ನೀರು, ನೀರು ಬೇಕೇ ಬೇಕು ಅಲ್ವಾ? ಬರೀ ಸೋಪ್ ಮತ್ತೆ ಡಿಟರ್ಜೆಂಟ್ ಪೌಡರು, ಡಿಟರ್ಜೆಂಟ್ ಸೋಪು, ಮತ್ತೆ ಅದನ್ನ ಕೊಳೆ ಹೋಗೋದಕ್ಕೆ ಬ್ರಷ್ ಎಲ್ಲ ಬೇಕಲ್ವಾ? ಅವುಗಳನ್ನ ಪಟ್ಟಿ ಮಾಡಿ. ಮತ್ತೆ ಅದನ್ನ ಹೇಗೆ ನಿಧಾನ ಬಟ್ಟೆ ಕ್ಲೀನ್ ಮಾಡೋದು ನಿಧಾನ ಇದೆ ಅಲ್ವಾ? ಅಜ್ಜಿ ಫಸ್ಟ್ ನಾವು ನೀರಲ್ಲಿ ಸ್ವಲ್ಪ ಹಾಕಿ ಅದ್ರ ನನ್ನ ಶಾಲೆಯ ಹೆಸರು GJCHS ಸಿದ್ಧಾರ್. ನಾವು ನಮಗೆ ಸಿಕ್ಕಿರುವ ಜಮೀನಿನಲ್ಲಿ ನಾವು ರಾಗಿಯನ್ನು ಬೆಳೆಯುತ್ತೇವೆ. ರಾಗಿಗೆ 15 ದಿನಕ್ಕೊಮ್ಮೆ ನೀರನ್ನು ಹಾಕಬೇಕು. ಇದರಲ್ಲಿ ನಾನಾ ರೀತಿಯ ತಳಿಗಳಿವೆ. ರಾಗಿಯು 3 ತಿಂಗಳಿಗೊಮ್ಮೆ ಫಸಲು ಕೊಡುತ್ತದೆ. ಅದನ್ನು ಮಿಷಿನಿಗೆ ಕೊಟ್ಟು ಅದನ್ನು ತುಂಬಿ ಮನೆಗೆ ಸಂಗ್ರಹಣೆ ಮಾಡಿ ಆ ರಾಗಿಯನ್ನು ತಿರುಗಾ ಮಿಲ್ ಮಾಡಿಸಿ ನಾವು ಮುದ್ದೆ ಅಥವಾ ರೊಟ್ಟಿಯನ್ನು ಮಾಡಿ ತಿನ್ನಬಹುದು. ರಾಗಿ ನಮಗೆ ಶಕ್ತಿಯನ್ನು ಕೊಡುತ್ತದೆ. ಈ ನಮ್ಮ ಹಳ್ಳಿ ಕಡೆ ಮುದ್ದೆ ತುಂಬ ಫೇಮಸ್ ಆಗಿದೆ. ನನ್ನ ಹೆಸರು ಭವಿಷ್ಯ. ನಾನು ಓದುತ್ತಿರುವುದು 9ನೇ ತರಗತಿ. ನನಗೆ ಸಿಕ್ಕಿರುವ ಜಮೀನಿನಲ್ಲಿ ನಾವು ನಮ್ಮ ತಂದೆ ಕಬ್ಬನ್ನು ಬೆಳೆಯುತ್ತಿದ್ದಾರೆ. ಕಬ್ಬಿಗೆ 15 ದಿನಕ್ಕೊಮ್ಮೆ ನೀರನ್ನು ಹಾಯಿಸುತ್ತಾರೆ. ಅದು 1 ವರ್ಷಕ್ಕೊಮ್ಮೆ ಫಸಲು ಕೊಡುತ್ತದೆ. ಕಬ್ಬನ್ನು